ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ ಯೋಗ ಸೂತ್ರದ 3ನೇ ಸೂತ್ರ ತದಾದ್ರಷ್ಟು ಸ್ವರೂಪೇ ಅವಸ್ಥಾನಂ. ಇದರ ಒಂದು ಪದಶಃ ಅರ್ಥ ಈ ರೀತಿಯಾಗಿದೆ. ತದಾ ಆಗತಾನೆ ಅಂದರೆ ಆಗಿನ ಸಂದರ್ಭದಲ್ಲಿ, ದ್ರಷ್ಟು ನೋಡುವವನು ಅಂದರೆ ನಮ್ಮ ಆತ್ಮ ಸಾಕ್ಷಿಯ ರೂಪದಲ್ಲಿ ಇರ್ತದೆ. ಸ್ವರೂಪೇ ತನ್ನ ನಿಜ ಸ್ವರೂಪದಲ್ಲಿ ಅಂದರೆ ತಾನು ಏನಿದೆ ಅದನ್ನೇ ಯಥಾಸ್ಥಿತಿಯನ್ನು ತೋರಿಸುವುದು. ಅವಸ್ಥಾನಂ ಅಂದರೆ ಸ್ಥಿರವಾಗಿರುವುದು. ಈ ರೀತಿಯಾಗಿ ನಮ್ಮ ಮನಸ್ಸು ಸ್ಥಿರವಾದಾಗ ನೋಡುವನು ತನ್ನ ನಿಜ ಸ್ವರೂಪದಲ್ಲಿ ಸ್ಥಿರವಾಗಿರುತ್ತಾನೆ ಎಂಬುದು ಇದರ ಒಂದು ಅರ್ಥವಾಗಿರುತ್ತದೆ. ಇದರ ಜೊತೆಯಲ್ಲಿ ನಾವು ಈಗಾಗಲೇ ತಿಳಿದ ಹಾಗೆ 2ನೇ ಸೂತ್ರದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ, ಮನಸ್ಸಿನ ಅಲೆಗಳು ನಿಂತಾಗ ನಮಗೇನಾಗುತ್ತೆ, ಈ ಒಂದು ಯೋಗದ ಮಹತ್ವ ಏನು ಅಂತಂದೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಅಲೆಗಳು ನಿಂತಾಗ ಅಂದರೆ ನಾವು ನಮ್ಮ ನಿಜವಾದ ಸ್ವರೂಪವನ್ನು ಅನುಭವಿಸುತ್ತೇವೆ. ಯಾವಾಗ ನಮ್ಮ ಮನಸ್ಸನ್ನು ನಾವು ಸ್ಥಿರಗೊಳಿಸ್ತೇವಲ್ಲ, ಆವಾಗ ಮಾತ್ರ ನಮ್ಮ ನಿಜವಾದ ಸ್ವರೂಪ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದನ್ನೇ ಸ್ವಲ್ಪ ನಾವು ಆಳವಾದ ವಿವರಣೆಯನ್ನು ನೋಡಲಿಕ್ಕಾಗಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ನಮ್ಮ ಆಲೋಚನೆಗಳು ನಾವು ಎಂದು ಭಾವಿಸುತ್ತೇವೆ. ಏನು ನಮ್ಮಲ್ಲಿ ಆಲೋಚನೆಗಳು ಬರ್ತವೋ ಅದೆಲ್ಲ ನಾನೇ ಅನ್ನೋದನ್ನು ನಾವು ಅನುಭವಿಸ್ತೇವೆ. ಆದರೆ ಭಾವನೆಗಳೊಂದಿಗೆ ನಮ್ಮನ್ನು ಗುರುತಿಸುವುದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಇದರಲ್ಲಿ ಪ್ರಮುಖವಾಗಿ ನಾವು ಆಲೋಚನೆಗಳಲ್ಲ, ನಾವು ಯಾವುದೇ ಭಾವನೆಗಳಲ್ಲ, ನಾವು ಕೇವಲ ಸಾಕ್ಷಿ ರೂಪ ಅಂದರೆ ವಿ ಆರ್ ಓನ್ಲಿ ಅಬ್ಸರ್ವರ್. ಸೊ ಇದರಲ್ಲಿ ಉದಾಹರಣೆ ಸಮೇತ ಏನು ಹೇಳಬೇಕು ಅಂತಂದು ಹೇಳಿದರೆ, ಒಂದು ಕನ್ನಡಿಯನ್ನು ನಾವು ತೆಗೆದುಕೊಂಡಿವಿ ಅಂತಂದು ಹೇಳಿದರೆ ಧೂಳು ಇದ್ದರೆ ಸ್ಪಷ್ಟತೆ ಕಾಣೋದಿಲ್ಲ. ಧೂಳನ್ನು ನಾವು ಆ ಕನ್ನಡಿಯ ಮೇಲೆ ಸರಿಯಾಗಿ ತೆಗೆದ್ವಿ ಅಂತಂದು ಹೇಳಿದರೆ ನಮ್ಮ ಒಂದು ಸ್ಪಷ್ಟ ಪ್ರತಿಬಿಂಬ ಅದರಲ್ಲಿ ಕಾಣಿಸ್ತದೆ. ಸೊ ಆ ರೀತಿಯಾಗಿ ನಮ್ಮ ಮನಸ್ಸು ಎಂಬುದು ಒಂದು ಕನ್ನಡಿ, ಈ ವೃತ್ತಿಗಳು ಎಂಬುದು ಒಂದು ಧೂಳು. ಈ ವೃತ್ತಿಗಳನ್ನು ನಾವು ಸ್ಪಷ್ಟವಾಗಿ ಅದನ್ನು ತೆಗೆದ್ವಿ ಅಂತಂದು ಹೇಳಿದ್ರೆ ನಮ್ಮ ಮನಸ್ಸು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಇಲ್ಲಿ ಮನಸ್ಸನ್ನು ಶುದ್ಧವಾದಾಗ ಮಾತ್ರ ನಮ್ಮ ನಿಜವಾದ ಗೋಚರ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ನಾವು ಏನು ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಹೋದ್ವಿ ಅಂತಂದು ಹೇಳಿದ್ರೆ, ಇದು ಒಂದು ದೇಹವಲ್ಲ, ಇದು ಒಂದು ಮನಸ್ಸಲ್ಲ, ಇದು ಕೇವಲ ಸಾಕ್ಷಿ ಚೈತನ್ಯವಾಗಿರ್ತದೆ. ಇದರಲ್ಲಿಯೇ ನಾವು ಮುಂದುವರೆದು ನೋಡಿದಾಗ ಈ ಯೋಗದ ಗುರಿಯೂ ಸಹ ಹೊಸದೇನನ್ನೂ ಪಡೆಯುವುದಾಗಿರೋದಿಲ್ಲ. ನಾವೇನಾದರೂ ಯೋಗ ಮಾಡಿಬಿಟ್ಟು ಹೊಸದೇನಾದರೂ ಪಡಿತೇವೆ ಅಂತಂದು ಹೇಳಿದರೆ ಅಲ್ಲ, ಅದು ಈಗಿರುವಂಥ ಒಂದು ನಿಜ ಸ್ವರೂಪವನ್ನು ಅರಿಯುವುದಾಗಿದೆ. ಯೋಗದ ಗುರಿ ಏನಾಗಿದೆ ಅಂತಂದು ಹೇಳಿದರೆ ನಮ್ಮಲ್ಲಿರುವ ಒಂದು ನಿಜ ಸ್ವರೂಪವನ್ನು ಅರಿಯುವುದಾಗಿರ್ತದೆ. ಸೊ ಅದೇ ರೀತಿಯಾಗಿ ಅವಸ್ಥಾನಂ ಅಂದರೆ ಸ್ಥಿರ ಅನುಭವವನ್ನು ಪಡೆಯುವುದು. ಯಾವುದೂ ಕ್ಷಣಿಕ ಅನುಭವವಲ್ಲ, ಒಂದು ಸ್ಥಿರವಾದ ಆತ್ಮಜ್ಞಾನದ ಸ್ಥಿತಿ ಏನಿದೆಯಲ್ಲ ಅದನ್ನು ಪಡೆಯುವುದು ಈ ಒಂದು ಯೋಗದಲ್ಲಿ ನಮಗೆ ದೊರೆಯಲಿಕ್ಕೆ ಸಾಧ್ಯವಾಗುತ್ತದೆ. ಯೋಗಾಭ್ಯಾಸದಿಂದ ನಾವು ಪ್ರತಿಕ್ರಿಯೆಗಿಂತ ಪ್ರತಿಬಿಂಬವಾಗಿರುತ್ತೇವೆ. ಏನಂದರೆ ನಾವು ಇಮಿಡಿಯೇಟಾಗಿ ಏನೋ ಒಂದು ರಿಪ್ಲೈ ಕೊಡೋದಕ್ಕಿಂತ ನಾವು ಏನಾಗಿದ್ದೇವೆ ಅನ್ನೋದನ್ನು ಈ ಒಂದು ಯೋಗದ ಮೂಲಕ ತಿಳ್ಕೊಂಡು ಅದನ್ನು ಪ್ರತಿಕ್ರಿಯಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ಭಾವನೆಗಳಿಂದ ನಿಯಂತ್ರಿತವಾಗುವುದಿಲ್ಲ, ಒಳಗಿನ ಶಾಂತಿ ಸ್ಥಿರವಾಗಿರುತ್ತದೆ. ಅಂದರೆ ಏನೋ ಒಂದು ಭಾವನಾತ್ಮಕವಾಗಿ ತೋರಿಸಿದ್ವಿ ಅಂತಲ್ಲ, ನಮ್ಮಲ್ಲಿರುವಂಥ ಒಳಗಿನ ಒಂದು ಶಾಂತಿ ಏನಾಗುತ್ತಲ್ಲ ಅದು ಸ್ಪಷ್ಟವಾಗಿ ಸ್ಥಿರವಾಗ್ತದೆ. ಸೊ ಇದರಿಂದ ಈ ಒಂದು ಸೂತ್ರದ ಮೂಲಕ ನಮ್ಮ ಜೀವನದ ಸಂದೇಶ ಏನು ಗೊತ್ತಾಗುತ್ತಂದರೆ, ನಾವು ನಮ್ಮ ಆಲೋಚನೆಗಳಲ್ಲ, ನಾವು ಅವನ್ನು ನೋಡುವ ಸಾಕ್ಷಿ ರೂಪ ಮಾತ್ರವಾಗಿರ್ತೇವೆ. ಮನಸ್ಸು ಶಾಂತವಾದಾಗ ನಿಜವಾದ ಆತ್ಮಾನುಭವ ನಮಗೆ ಉಂಟಾಗುತ್ತದೆ. ಈ ರೀತಿಯಾಗಿ ಈ ಒಂದು ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಬಹಳಷ್ಟು ಸ್ಪಷ್ಟವಾಗಿ ಮನಸ್ಸನ್ನು ಸ್ಥಿರ ಮಾಡಿಕೊಳ್ಳಬೇಕು. ಅಂದಾಗ ಮಾತ್ರ ನಾವು ಆತ್ಮದ ಅನುಭವವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಆವಾಗ ನಾವು ಯಾರು ಎಂಬುದನ್ನು ಅರ್ಥವಾಗುತ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಬಹಳಷ್ಟು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ತದಾ ದೃಷ್ಟ್ವಾ ಸ್ವರೂಪೇ ಅವಸ್ಥಾನಂ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.